ಸಿನಿಮೆಯ ರೀತಿಯಲ್ಲಿ ರೋಡ್ ಬ್ಲಾಕ್ ಮಾಡಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಬೈಕ್ ಸವಾರರು. ಎಸ್, ಕಾರಿನ ಡೋರ್ ಬಡಿದು ಓಪನ್ ಮಾಡಿ ಅಂತ ಧಮಕಿ ಕೂಡ ಹಾಕಿದ್ದಾರೆ. ಕಾರಿನ ಚಾಲಕ ಸಾರಿ ಕೇಳಿದ್ರು ಕೂಡ ಬೈಕ್ ಸವಾರರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಸಿನಿಮೆಯ ರೀತಿ ರೋಡ್ ಬ್ಲಾಕ್ ಮಾಡಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಹೆಲ್ಮೆಟ್ ಹಾಕಿಲ್ಲ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಾರಿನ ಎದುರು ಬೈಕ್ ನಿಲ್ಲಿಸಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇನ್ನು ಅಡ್ಡಾದಿಡ್ಡಿ ರಸ್ತೆಯಲ್ಲಿ ಹೋಗ್ತಾ ಇದ್ದ ಕಿಡಿಗೇಡಿಗಳಿಗೆ ಜಾಗ ಬಿಡುವಂತೆ ಕಾರಿನ ಚಾಲಕ ಹಾರ್ನ್ ಮಾಡಿದ್ದಾನೆ. ಈ ಹಾರ್ನ್ ಹಾಕಿದ್ದೇ ಅಪರಾಧನ ಎನ್ನುವಂಥ ರೀತಿಯಲ್ಲಿ ಈ ಬೈಕ್ ಸವಾರರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಹಾರ್ನ್ ಮಾಡಿದ ಕಾರಿಗೆ ಅಡ್ಡ ಬಂದು ಕಾರಿನ ಮುಖಾಮುಖಿ ಗಾಡಿಯನ್ನ ಹಾಕಿ ಈ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಮೊದಲಿಗೆ ಒಬ್ಬ ಬಂದು ಅಡ್ಡಗಟ್ಟಿ, ನಂತರ ಸಿನಿಮಾ ವಿಲನ್ ಹಾಗೆ ಇನ್ನಿಬ್ರು ಬರ್ತಾರೆ. ಬಂದು ಕಾರಿನ ಡೋರ್ ಬಡಿದು ಓಪನ್ ಮಾಡಿ ಅಂತ ಧಮಕಿಯನ್ನ ಹಾಕುವಂಥದ್ದು. ಕಾರಿನ ಚಾಲಕ ಸಾರಿ ಕೇಳಿದ್ರು ಕೂಡ ಬೈಕ್ ಸವಾರರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಹೆಲ್ಮೆಟ್ ಹಾಕಿಲ್ಲ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಹೆಲ್ಮೆಟ್ ಹಾಕಿರೋದಿಲ್ಲ, ಟ್ರಾಫಿಕ್ ರೂಲ್ಸ್ ಕೂಡ ಫಾಲೋ ಮಾಡ್ತಿರೋದಿಲ್ಲ, ಅಡ್ಡಾದಿಡ್ಡಿಯಾಗಿ ರಸ್ತೆಯಲ್ಲಿ ಹೋಗ್ತಿರ್ತಾರೆ. ಈ ವೇಳೆ ಜಾಗ ಬಿಡುವಂತೆ ಕಾರಿನ ಚಾಲಕ ಹಾರ್ನ್ ಮಾಡಿರ್ತಾರೆ. ಈ ಹಾರ್ನ್ ಹಾಕಿದ್ದೇ ಅಪರಾಧ ಎನ್ನುವಂತೆ ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಎಸ್ ಮಂಜುನಾಥ್, ಒಂದು ಸಿನಿಮೆಯ ರೀತಿಯಲ್ಲಿ ರೋಡ್ ಬ್ಲಾಕ್ ಮಾಡಿ ಬೈಕ್ ಸವಾರರು ಅಟ್ಟಹಾಸವನ್ನ ಮಾಡಿರುವಂಥದ್ದು. ಹೆಲ್ಮೆಟ್ ಹಾಕಿಲ್ಲ, ಟ್ರಾಫಿಕ್ ರೂಲ್ಸ್ ಕೂಡ ಫಾಲೋ ಮಾಡ್ತಿಲ್ಲ, ಜೊತೆಗೆ ಅಡ್ಡಾದಿಡ್ಡಿಯಾಗಿ ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ. ಈ ವೇಳೆ ಕಾರಿನ ಚಾಲಕ ಹಾರ್ನ್ ಮಾಡಿದ್ದೇ ಒಂದು ದೊಡ್ಡ ಅಪರಾಧ ಎನ್ನುವಂತೆ ಹುಚ್ಚಾಟವನ್ನ ಅಟ್ಟಹಾಸವನ್ನ ಮೆರೆದಿದ್ದಾರೆ ಈ ಬೈಕ್ ಸವಾರರು. ಏನಿದು ಘಟನೆ, ಹೆಚ್ಚಿನ ಡೀಟೇಲ್ಸ್? ಸಿಂಚನ, ಈ ಒಂದು ಘಟನೆ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಳೆದ ಅಂದ್ರೆ ನೀವು ಘಟನೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ 4ನೇ ತಾರೀಕು ನಡೆದಿರುವಂತದ್ದು. ಈ ಒಂದು ತಿಂಗಳಲ್ಲೇ ಕಳೆದ 4ನೇ ದಿನಾಂಕದಂದು ನಡೆದಿರುವಂತಹ ಘಟನೆ. ಸದ್ಯಕ್ಕೆ ಈ ಒಂದು ಕಾರು ಸೇರಿದಂತೆ ದ್ವಿಚಕ್ರ ವಾಹನದಲ್ಲಿ ಬಂದಂತ ದುಷ್ಕರ್ಮಿಗಳೇನಿದ್ರು ಈ ಹಿಂದೆ ಅಂದ್ರೆ ಆ ಒಂದು ಸ್ಥಳದಲ್ಲಿ ನಡೀತಿರುವಂತ ಘಟನೆ ಹಿಂದೆ ಸ್ವಲ್ಪ ದೂರದ ಹಿಂದೆ ಹಾರನ್ ಹೊಡೆದಿರ್ತಾರೆ. ಈ ಕಾರಿನ ಚಾಲಕ ಅಂದ್ರೆ ಅಡ್ಡ ಬಂದಿರುವಂತ ಕಾರಣದಿಂದಾಗಿ ಹಾರನ್ ಹೊಡೆದಿರ್ತಾರೆ. ಹಾರನ್ನ ಮಾಡಿದ್ದ ಕಾರಣಕ್ಕೆ ಇಷ್ಟೇ ಒಂದು ಕಾರಣವನ್ನ ಇಟ್ಕೊಂಡು ದ್ವಿಚಕ್ರ ವಾಹನಗಳಲ್ಲಿ ಬಂದಂತ 2 ಸ್ಕೂಟಿಗಳಲ್ಲಿ ಬಂದಂತ ದುಷ್ಕರ್ಮಿಗಳೇನಿದ್ದಾರೋ ಮೊದಲಿಗೆ ಒಬ್ಬ ಬಂದು ಅಡ್ಡ ಹಾಕ್ತಾನೆ. ಅದಾದ ನಂತರ ಇನ್ನು ಮತ್ತೆ ಇಬ್ರು ಬಂದ ಕಾರನ್ನ ಅಡ್ಡ ಹಾಕಿ ಆತನ ಒಂದು ಅಂದ್ರೆ ಕಾರಿನ ಒಂದು ಚಾಲಕನಿರ್ತಾನೆ, ಆತನ ಮೇಲೆ ಧಮಕಿ ಹಾಕುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಆತ ಸಾರಿ ಕೂಡ ಕೇಳ್ತಾನೆ. ಇಲ್ಲ ಹೋಗಿ ನಮ್ದು ತಪ್ಪಿಲ್ದಿದ್ರು ಕೂಡ ತಪ್ಪು ಯಾಕೆ ಸುಮ್ಮನೆ ಮುಂದೆ ದೊಡ್ಡ ದುರ್ಘಟನೆ ಆಗೋದಕ್ಕಿಂತಲೂ ಬೆಟರ್ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಕಾರಿನ ಚಾಲಕ ಕೂಡ ಕ್ಷಮೆಯನ್ನ ಹೆಚ್ಚಿಸ್ತಾನೆ. ಆ ಸ್ಥಳದಲ್ಲಿ ಕ್ಷಮೆ ಕೇಳಿದ್ರು ಕೂಡ ಈ ದುಷ್ಕರ್ಮಿಗಳೇನಿರ್ತೋ ಬಂದು ದಾಳಿ ಮಾಡ್ತಾರೋ ಈತನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ, ರೌಡಿಸಂ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಈ ಕಾರಣದಿಂದಾಗಿ ಈತ ಸೋಷಿಯಲ್ ಮೀಡಿಯಾ ಸೇರಿದಂತೆ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಡುವಂತಹ ಸಾಧ್ಯತೆ ಇದೆ. ಇದರ ಮೂಲಕವಾಗಿ ಈ ದುಷ್ಕರ್ಮಿಗಳು ಸದ್ಯಕ್ಕೆ ಹೆಲ್ಮೆಟ್ ಕೂಡ ಹಾಕಿಲ್ಲ, ಸಂಚಾರ ನಿಯಮವನ್ನ ಪಾಲಿಸಿಲ್ಲ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಿಯಮ ಪಾಲಿಸಲೇಬೇಕಾದಂತ ಒಂದು ರೂಲ್ಸ್ ಗಳಿದಾವೆ ಸಂಚಾರ ನಿಯಮದಲ್ಲಿ, ಪೊಲೀಸ್ ಟ್ರಾಫಿಕ್ ವಿಚಾರದಲ್ಲಿ. ಇಬ್ರು ಆ 3 ಜನ ಏನಿದ್ದಾರೆ, 3 ಜನ ಹೆಲ್ಮೆಟ್ ಗಳನ್ನ ಧರಿಸಿಲ್ಲ, ಸಂಚಾರಿ ನಿಯಮವನ್ನ ಪಾಲಿಸದೇ ಇರುವಂತಹ ಕಾರಣದಿಂದಾಗಿ ಸೇರಿದಂತೆ ಒಬ್ಬ ಚಾಲಕನ ಮೇಲೆ ಧಮಕಿ ಹಾಕಿರುವಂತದ್ದು, ಒಂದು ರೀತಿ ಪ್ರಾಣ ಬೆದರಿಕೆ ಹಾಕಿರುವಂತಹ ಕಾರಣದಿಂದಾಗಿ ಒಂದು ವೇಳೆ ದೂರು ದಾಖಲಾದ್ರೂ ಕೂಡ 3 ದುಷ್ಕರ್ಮಿಗಳ ವಿರುದ್ಧವಾಗಿ ದಾಂಧಲೆ ಮಾಡಿದಂತಹ ಒಂದು ವಿಚಾರವಾಗಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅವರ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಳಕ್ಕೂ ಕೂಡ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸಿಂಚನ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Bombay, some of us flew direct. Some of us came road as well. I know. Sorry.